PUC ವಿದ್ಯಾರ್ಥಿಗಳಿಗೆ ಇವಾಗ ಅರ್ಧವಾರ್ಷಿಕ ಪರೀಕ್ಷೆಗಳು ನಡೆಯುತ್ತೆ. ಆ ಒಂದು ಕಾರಣದಿಂದ ಈ ತರಗತಿ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಅರ್ಧವಾರ್ಷಿಕ ಸಿಲೆಬಸ್ದಂತೆ 1 ಅಂಕದ ಪ್ರಶ್ನೆಗಳು, ಪದ್ಯಗಳು, ಆಮೇಲೆ ಗದ್ಯಗಳು, ದೀರ್ಘಗದ್ಯ, ಈ ಅಷ್ಟು ಪಾಠಗಳ 1 ಅಂಕದ ಪ್ರಶ್ನೆಯನ್ನು ನಾನು ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಹೀಗೆ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಾಗೋದಕ್ಕೂ ಇದು ಕಾರಣ ಆಗುತ್ತೆ. ಪದೇ ಓದಿದ್ದನ್ನು ಓದೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಸುಲಭವಾಗಿ ಅಂಕಗಳನ್ನ ಗಳಿಸ್ಬೋದು, ಸುಲಭವಾಗಿ ಪರೀಕ್ಷೆಯಲ್ಲಿ. ಮೊದಲು ಪದ್ಯದ 7 ಪದ್ಯಗಳ 1 ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಇದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ್ದು ಸ್ನೇಹಿತರೆ. ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯ, ಕದಡಿದ ಸಲಿಲಂ ತಿಳಿಯೊಂದದೆ. ಕದಡಿದ ಸಲಿಲಂ ತಿಳಿಯೊಂದದೆ. ಇದರ ಒಂದು ರಚನಾಕಾರರು ಯಾರು ಅಂದರೆ ನಾಗಚಂದ್ರ. ಇದು ಹೊಂದಿಸಿ ಬರೆಯಲ್ಲಿ ಆಗುವಂಥ ಪ್ರಶ್ನೆ ಸ್ನೇಹಿತರೆ. ಈಗ 1 ಅಂಕದ ಪ್ರಶ್ನೆಗಳು. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ತಮಗೆಲ್ಲ ಗೊತ್ತಿರೋ ಹಾಗೆ ರಾವಣನ ಎದುರು ಪ್ರತ್ಯಕ್ಷವಾದಂಥ ವಿದ್ಯಾದೇವತೆ ಯಾವುದು ಅಂದರೆ ಬಹುರೂಪಿಣಿ ವಿದ್ಯಾದೇವತೆ. ಪ್ರಶ್ನೆ 2, ಯಾರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು? ಯಾರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು? ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು. ಪ್ರಶ್ನೆ 3, ಮಯ ತನುಜೆ ಎಂದರೆ ಯಾರು? ಮಯ ತನುಜೆ ಎಂದರೆ ಮಂಡೋದರಿ. ಮಯರಾಜನ ಮಗಳು ಮಂಡೋದರಿ. ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು? ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು. ಪ್ರಮದ. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ರಾವಣ ಬರುವಂಥದ್ದನ್ನು ಸೀತೆಗೆ ತೋರಿಸಿದವರು ಕಚರ ಕಾಂತೆಯರು ಅಥವಾ ರಾಕ್ಷಸ ಪತ್ನಿಯರು. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ರಾವಣನ ರೂಪು ಸೀತೆಗೆ ಹುಲ್ಲಿನ ಸಮಾನವೆಂದು ಭಾವಿಸಿದ್ದಳು. ಪ್ರಶ್ನೆ 7, ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ರಾಮ ಲಕ್ಷ್ಮಣರನ್ನು ಕೊಲ್ಲಬೇಡ ಎಂದು ಬೇಡಿಕೊಂಡಳು ಅಥವಾ ರಘು ತನುಜನ್ ಆಯು ಪ್ರಾಣಂ ಬರೆಗಂ ಬಾರದಿರ್ ಎಂದು ಬೇಡಿಕೊಂಡಳು. ಪ್ರಶ್ನೆ 8, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಪ್ರಶ್ನೆ 9, ವಿಭೀಷಣ ಯಾರು? ವಿಭೀಷಣ ರಾವಣನ ತಮ್ಮ ಅಥವಾ ಸಹೋದರ. 10 ಪ್ರಶ್ನೆ, ಸೌಮಿತ್ರಿ ಎಂದರೆ ಯಾರು? ಸೌಮಿತ್ರಿ ಎಂದರೆ ಲಕ್ಷ್ಮಣ. ಪದ್ಯ 2 ವಚನಗಳು. ಬಸವಣ್ಣವರ ವಚನಗಳ ಈ ವಚನದಲ್ಲಿರೋ 1 ಅಂಕದ ಪ್ರಶ್ನೆಗಳನ್ನು ನಾವು ಮೊದಲು ಚರ್ಚೆ ಮಾಡ್ತಾ ಹೋಗೋಣ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂಧರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಅಂಧ ಅಂದರೆ ಕುರುಡ. ಅಂಧಕನೂ ಆಗತ್ತೆ, ಅಂಧನೂ ಆಗತ್ತೆ, ಕುರುಡ. ಪ್ರಶ್ನೆ 2, ದರ್ಪಣ ಅಂದರೆ ಕನ್ನಡಿ. ಕುರುಡರ ಕೈಯಲ್ಲಿ ಕನ್ನಡಿ ಇದ್ದು ಏನೂ ಪ್ರಯೋಜನ ಇಲ್ಲ. ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂದರೆ ಕೂಡಲ ಸಂಗಮ ದೇವ. ನೋಡಿ ಸ್ನೇಹಿತರೆ, ಇದು ಹೊಂದಿಸಿ ಬರೆ ಕೂಡ ಪ್ರಶ್ನೆ ಆಗ್ಬೋದು. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಪ್ರಶ್ನೆ 3, ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಶಿವಪಥವನ್ನು ಅರಿಯದಿದ್ದರೆ ಶಿವಲಿಂಗವನ್ನು ಪೂಜಿಸಿ ಫಲವಿಲ್ಲ. ಅಂದರೆ ಶಿವಪಥವನ್ನು ಅರಿಯದಿದ್ದರೆ ಲಿಂಗ ಪೂಜೆಯು ಪ್ರಯೋಜನವಾಗದು. ಅಥವಾ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ. ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ. ಯಾವುದಾದ್ರು ಒಂದು ಬರೀರಿ. ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ, ಇದನ್ನು ಬರೀರಿ. ಪ್ರಶ್ನೆ 4, ತನು ಯಾವಾಗ ಕರಗಬೇಕು? ಮನಗಳು ಬೆರೆತಾಗ ತನು ಕರಗಬೇಕು. ಇನ್ನು ಇದೇ ವಚನದಲ್ಲಿ 2.2 ಉರಿಲಿಂಗ ಪೆದ್ದಿಯ ವಚನಗಳು. ಈ ವಚನದ 1 ಅಂಕದ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡೋಣ. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇದು ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಹಿಂದೆ ಈಗ FA1ಕ್ಕೆ ಇದು ಹೊಂದಿಸಿ ಬರೆಯರಿಯಲ್ಲಿ ಪ್ರಶ್ನೆ ಆಗಿತ್ತು. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಹೂವಿನಿಂದ ಅಥವಾ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪ್ರಶ್ನೆ 3, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಯಾರು ಅಂದರೆ ಮಂಗಳಕರವಾದ ಲಿಂಗವನ್ನು ಧರಿಸಿದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಪ್ರಶ್ನೆ 4, ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು. ಪದ್ಯ 3, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು. ಇದನ್ನು ರಚನೆ ಮಾಡಿದವರು ಕುಮಾರವ್ಯಾಸ. ಇದು ಕೂಡ ಹೊಂದಿಸಿ ಬರೆಯೊಳಗೆ ಆಗ್ಬೋದು. ನೀವು ಎಲ್ಲವನ್ನು ನೋಡ್ತಾ ಹೋಗಬೇಕು. ಈ ಒಂದು ಪದ್ಯದಲ್ಲಿರುವ 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಈಗ ಧರ್ಮರಾಯನಿಗೆ ಎಂತಹ ಗರ ಹೊಡೆದಿದೆ? ಧರ್ಮ ಕ್ಷಮೆಯ ಗರ ಹೊಡೆದಿದೆ. ಧರ್ಮರಾಯನಿಗೆ ಧರ್ಮ ಕ್ಷಮೆಯ ಗರ ಹೊಡೆದಿದೆ. ಪ್ರಶ್ನೆ 2, ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಅಣ್ಣನಾಜ್ಞೆಯಲ್ಲಿ ಕಟ್ಟು ಬಿದ್ದಂಥವ ಯಾರು ಅಂದರೆ ಪಾರ್ಥ ಅಥವಾ ಅರ್ಜುನ. 2 ಹೆಸರು ಒಬ್ಬಂದೇ. ಪ್ರಶ್ನೆ 3, ಪಾಂಚಾಲ ನಂದನೆ ಯಾರು? ಪಾಂಚಾಲ ನಂದನೆ ಯಾರು ಅಂದರೆ ದ್ರೌಪದಿ. ಪಾಂಚಾಲ ದೇಶದ ದೃಪದನ ಮಗಳು ದ್ರೌಪದಿ.
ಪ್ರಶ್ನೆ 4, ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು? ಉತ್ತರ ಕೀಚಕ. ಪ್ರಶ್ನೆ 5, ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ? ಯಾರನ್ನು ಅಂದರೆ ಕೀಚಕನನ್ನು. ಪ್ರಶ್ನೆ 6, ಗಂಡರು ನೀವು ಭಂಡರು ಎಂದು ಕೇಳಿದವರು ಯಾರು? ಯಾರು ಕೇಳ್ತಾರೆ ಅಂದರೆ ದ್ರೌಪದಿ ಕೇಳ್ತಾಳೆ. ಪ್ರಶ್ನೆ 7, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂದವರು ಯಾರು? ದ್ರೌಪದಿ ಹೇಳ್ತಾಳೆ ಈ ಮಾತನ್ನು. ಪ್ರಶ್ನೆ 8, ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಯಾರು ಅಂದರೆ ಸೈಂಧವ ಎಳೆದೊಯ್ತಾನೆ, ಆವಾಗ ಅರ್ಜುನ ಬಂದ ಕಾಪಾಡ್ತಾನೆ. ಪ್ರಶ್ನೆ 9, ಮನದೊಳಗೆ ಹಗೆಗಳನ್ನು ಹಿಂಡಿದವರು ಯಾರು? ಭೀಮ. ಪ್ರಶ್ನೆ 10, ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಕೀಚಕನ ಬಸುರು ಅಂದರೆ ಹೊಟ್ಟೆಯನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ. 4ನೇ ಪದ್ಯ, ಪಗೆಯಂ ಬಾಲಕನೆಂಬರೆ ಇದರ ರಚನೆ ಮಾಡಿದಂಥವರು ಪುಲಿಗೆರೆ ಸೋಮನಾಥ. ಇದು ಹೊಂದಿಸಿ ಬರೆಯಲಿ ಆಗಬಹುದು ಸ್ನೇಹಿತರೆ. ಈ ಪದ್ಯದಲ್ಲಿರುವ 1 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ. ಪ್ರಶ್ನೆ 2, ನಿಷ್ಪ್ರಯೋಜಕನಾದ ಮಗ ಯಾರು? ಮುಪ್ಪಿನಲ್ಲಿ ಆಗದ ಮಗ. ತಂದೆ ತಾಯಿಯ ಮುಪ್ಪಿನಲ್ಲಿ ಆಗದ ಮಗ, ಆಸರೆಯಾಗದ ಮಗ ಏನಾಗ್ತಾನೆ? ನಿಷ್ಪ್ರಯೋಜಕ ಆಗ್ತಾನೆ. ನೀವು ಮುಪ್ಪಿನಲ್ಲಿ ಆಗದ ಮಗ ಅಂತ ಆನ್ಸರ್ ಬರೀರಿ. ಪ್ರಶ್ನೆ 3, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ? ಏನಂದರೆ ಹಗೆ ಅನ್ನುವಂಥದ್ದು ಚಿಕ್ಕದು ಅಂತೇಳಿ ನಾವು ಅಪೇಕ್ಷಿಸಬಾರದು. ಬಾಲಕನೆಂದು ಚಿಕ್ಕದೆಂದು ಉಪೇಕ್ಷಿಸಬಾರದು ಎಂದು ಸೋಮನಾಥನು ಹೇಳುತ್ತಾನೆ. ಪ್ರಶ್ನೆ 4, ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಇರಿಯುವುದನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಪ್ರಶ್ನೆ 5, ಯಾರನ್ನು ಯೋಗಿ ಎನ್ನಬಹುದು? ಅರಿಷಡ್ವರ್ಗಗಳನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು. ಪದ್ಯ 5, ಜಾಲಿಯ ಮರದಂತೆ ಪುರಂದರದಾಸರ ರಚನೆ ಇದು ಹೊಂದಿಸಿ ಬರೆಯಲಿ ಆಗಬಹುದು. ಈ ಒಂದು ಪದ್ಯದಲ್ಲಿರೋ 1 ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆ 1, ಜಾಲಿಯ ಮರದಂತಿರುವವರು ಯಾರು? ಯಾರು ಜಾಲಿಯ ಮರದಂತಿರುವವರು ಅಂದರೆ ದುರ್ಜನರು ಅಥವಾ ಕೆಟ್ಟ ಜನರು. ಪ್ರಶ್ನೆ 2, ಯಾರಿಗೆ ನೆರಳು ಸಿಗುವುದಿಲ್ಲ? ಬಿಸಿಲಲ್ಲಿ ಬಳಲಿ ಬಂದವರಿಗೆ ಜಾಲಿಯ ಮರದ ನೆರಳು ಸಿಗುವುದಿಲ್ಲ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ. ಪ್ರಶ್ನೆ 3, ಜಾಲಿಯ ರಸಸ್ವಾದದ ಹೇಗಿರುತ್ತದೆ? ಜಾಲಿಯನ್ನು ರಸಸ್ವಾದ ಮಾಡಿದರೆ ಅಲ್ಲಿ ಯಾವ ಸ್ವಾದ ಸಿಗುತ್ತದೆ ಅಂದರೆ ಅದು ವಿಷದಂತಿರುತ್ತದೆ. ಪ್ರಶ್ನೆ 4, ದುರ್ಗಂಧ ಬಿಡದಿರುವುದು ಯಾವುದು? ಊರ ಹಂದಿ ದುರ್ಗಂಧವನ್ನು ಬಿಡದಿರುವ ಪ್ರಾಣಿ. ಪ್ರಶ್ನೆ 5, ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ? ಭಿನ್ನಾನದ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಪ್ರಶ್ನೆ 6, ಜಾಲಿಯ ಮುಳ್ಳು ಹೇಗೆ ಆವರಿಸುತ್ತದೆ? ಜಾಲಿಯ ಮುಳ್ಳು ಮೂಲಾಗ್ರ ಪರ್ಯಂತೆ ಆವರಿಸುತ್ತದೆ, ಅಂದರೆ ಬುಡದಿಂದ ತುದಿಯವರೆಗೂ ಆ ಗಿಡದಲ್ಲಿ ಮುಳ್ಳುಗಳೇ ತುಂಬಿರುತ್ತವೆ. ಪ್ರಶ್ನೆ 7, ತತ್ವಜ್ಞಾನವನ್ನು ಕೇಳದವರು ಯಾರು? ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳುವುದಿಲ್ಲ. ಪದ್ಯ 6, ಹಬ್ಬಲಿ ಅವರ ರಸಬಳ್ಳಿ ಇದು ಜಾನಪದ ರಚನೆ ಅಥವಾ ಗರತಿಯ ಹಾಡು. ಇದು ಹೊಂದಿಸಿ ಬರೆಯೊಳಗೆ ಆಗ್ಬೋದು ಪ್ರಶ್ನೆ ಸ್ನೇಹಿತರೆ. ಗರತಿಯ ಹಾಡು ಅಥವಾ ಜಾನಪದ ಅಥವಾ ಒಂದು ಕಡೆ ಕೊಡ್ಬೋದು, ಆಮೇಲೆ ಹಬ್ಬಲಿ ಅವರ ರಸಬಳ್ಳಿ ಅಥವಾ ಒಂದು ಕಡೆ ಕೊಡ್ಬೋದು. ಜಾಸ್ತಿ ಗರತಿಯ ಹಾಡು ಇದನ್ನು ನೋಡ್ಕೊರಿ. ಈ ಪದ್ಯದಲ್ಲಿರುವ 1 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಉತ್ತಮರ ಗೆಳೆತನ ಹೇಗೆ ಇರಬೇಕು? ಉತ್ತಮರ ಗೆಳೆತನ ಬಂಗಾರದ ಪುತ್ತಳಿಯಂತಿರಬೇಕು. ಪ್ರಶ್ನೆ 2, ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು? ಮಂದಿ ಮಕ್ಕಳೊಂದಿಗೆ ಚಂದದಿಂದ ಹೊಂದಿಕೊಂಡಿರಬೇಕು, ಚಂದಾಗೊಂದಿರಬೇಕು. ಮಂದಿ ಮಕ್ಕಳೊಂದಿಗೆ ಹೆಂಗಿರಬೇಕು ಅಂದರೆ ಚಂದಾಗೊಂದಾಗಿರಬೇಕು. ಪ್ರಶ್ನೆ 3, ಎಂಥ ನೆರೆಯವರು ಇರಬೇಕು? ಬುದ್ಧಿವಂತರಾದ ನೆರೆಯವರು ಇರಬೇಕು. ಪ್ರಶ್ನೆ 4, ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು? ಬೇವಿನ ಮರ ತಂಪು ಬ್ಯಾಸಗಿ ದಿವಸಕ್ಕೆ. ಪ್ರಶ್ನೆ 5, ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ. ಪ್ರಶ್ನೆ 6, ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ಹೆತ್ತ ತಾಯಿ ಮಾತ್ರ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವಳಾಗಿರುತ್ತಾಳೆ. 7, ಗರತಿಯು ಹಾಲುಂಡ ತವರಿಗೆ ಏನೆಂದು ಹರಸುತ್ತಾಳೆ? ತವರಿನ ರಸಬಳ್ಳಿ ಹೊಳೆಯ ದಂಡೆಯ ಕರಕಿಯ ಕುಡಿ ಹಾಗೆ ಹಬ್ಬಲಿ ಎಂದು ಹರಸುತ್ತಾಳೆ. ಗರತಿಯು ಹಾಲುಂಡ ತವರಿಗೆ ಏನೆಂದು ಹರಸುತ್ತಾಳೆ ಅಂದರೆ ತವರಿನ ರಸಬಳ್ಳಿ ಹೇಗೆ ಸಿಗಬೇಕು ಅಂದರೆ ಬೆಳಿಬೇಕು ಅಂದರೆ ಹೊಳೆಯ ದಂಡೆಯ ಕರಕಿಯ ಕುಡಿ ಹೇಗೆ ಬೆಳೆಯುತ್ತೋ ಹಾಗೆ ಹೊಳೆಯ ದಂಡೆಯ ಕರಕಿಯ ಕುಡಿಯ ಹಾಗೆ ಹಬ್ಬಲಿ ಎಂದು ಹರಸುತ್ತಾಳೆ. ಪದ್ಯ 7, ಬೆಳಗುಜಾವ ರಚನಾಕಾರರು ದ ರಾ ಬೇಂದ್ರೆ. ಇದು ಹೊಂದಿಸಿ ಬರೆಯಲು ಪ್ರಶ್ನೆ ಆಗ್ಬೋದು. ಬೆಳಗುಜಾವ ಒಂದು ಕಡೆ ಕೊಡ್ಬೋದು, ಒಂದು ಕಡೆ ಹೊಂದಿಸಿ ಬರೆಯಿರಿ, ಒಂದು ಕಡೆ ದ ರಾ ಬೇಂದ್ರೆ ಅಂತ ಕೊಡ್ಬೋದು, ಆಮೇಲೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪದ್ಯದಲ್ಲಿರುವ 1 ವಾಕ್ಯದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 1, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು? ಮಾರ ಅಂದರೆ ಮನ್ಮಥ.
ಪ್ರಶ್ನೆ 2, ಬೇಟೆಗಾರ ಯಾರು? ಬೆಳಕು ಬೇಟೆಗಾರ. ಪ್ರಶ್ನೆ 3, ಹುಷಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾನೆ? ಮಕ್ಕಳಿಗೆ ಹೇಳುತ್ತಾನೆ. ಪ್ರಶ್ನೆ 4, ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾನೆ? ಜೀವನದ ನದಿಗೆ ಸೆಳೆವಿದೆ. ಜೀವನ ಅನ್ನೋದು ಹಾಗೆ ಹರಿತಾ ಹೋಗುತ್ತೆ. ನಮ್ಮ ಯೌವನವನ್ನು ನಾವು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಕವಿ ಹೇಳ್ತಾರೆ. ಪ್ರಶ್ನೆ 5, ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುತ್ತದೆ. ಪ್ರಶ್ನೆ 6, ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾನೆ? ಮುಪ್ಪು ಚಿಂತನದಿ ಮುಳುಗಿರಲಿ. ಮುಪ್ಪು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾನೆ. ಗದ್ಯ ಭಾಗದ ಪ್ರಶ್ನೆಗಳು ಸ್ನೇಹಿತರೆ, ಒಟ್ಟು 5 ಗದ್ಯ ಭಾಗದ 1 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ನಾವು ಎಲ್ಲ ಒಂದೇ ಕಡೆ ಇರುತ್ತದೆ. ನೀವು ಪದೇ ಈ ವಿಡಿಯೋ ನೋಡಿದರೆ ನೀವು ಪರ್ಫೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಮುಟ್ಟಿಸಿಕೊಂಡವರು ಪಿ ಲಂಕೇಶ್. ಇದು ಕೂಡ ಹೊಂದಿಸಿ ಬರೆಯಿರಿಯೊಳಗೆ ಆಗ್ಬೋದು. ಮುಟ್ಟಿಸಿಕೊಂಡವರು ಅಂತ ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ಪಿ ಲಂಕೇಶ್ ಅಂತ ಕೊಡ್ಬೋದು. ಈ ಒಂದು ಪಾಠದಲ್ಲಿರುವ 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಬಸಲಿಂಗನ ಹೆಂಡತಿ ಹೆಸರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಿದ್ಲಿಂಗಿ. ನಿಮಗೆ ನಾನು ರಿಪೀಟ್ ಆಗಲಿ, ಮನನ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಎಷ್ಟು ಬಾರಿ ನೀವು ಮನನ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಟೈಮ್ ಉಳಿಯುತ್ತೆ. ಇಲ್ಲಿ 1 ಅಂಕದ ಪ್ರಶ್ನೆಯೊಳಗೆ ನಿಮಗೆ ಟೈಮ್ ಉಳಿಸಿದ್ರಂದ್ರೆ ಏನಾಗುತ್ತೆ, 4 ಅಂಕದ ಪ್ರಶ್ನೆಯೊಳಗೆ ನಿಮಗೆ ಆ ಒಂದು ಸಮಯ ಉಪಯೋಗಕ್ಕೆ ಬರುತ್ತೆ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಕಣ್ಣಿನ ನೋವು ಆತನಿಗೆ ಕಾಣಿಸಿಕೊಂಡ ತೊಂದರೆ. ಪ್ರಶ್ನೆ 3, ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು? ಬಸಲಿಂಗನಿಗೆ ಮೊದಲು ಎಡಗಣ್ಣ ನೋವು ಪ್ರಾರಂಭವಾಯಿತು. ಪ್ರಶ್ನೆ 4, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ ಅವರು. ಪ್ರಶ್ನೆ 5, ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು? ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಅನ್ನುವಂಥ ಒಂದು ಅಭಿಪ್ರಾಯ ಬಸಲಿಂಗನಲ್ಲಿ ಗಟ್ಟಿಯಾಗಿ ಉಳಿದುಬಿಟ್ಟಿತ್ತು. ನೀವು ಏನು ಬರಬೇಕಂದ್ರೆ 1 ಮಾರ್ಷಿಗೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಇಷ್ಟು ಬರೆದ್ರೆ ಸಾಕು. ಪ್ರಶ್ನೆ 6, ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ಏನಂತ ಹೇಳ್ತಾನೆಂದರೆ ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಹೇಳುತ್ತಾನೆ. ಪ್ರಶ್ನೆ 7, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಆಗಿರ್ತಾರೆ ಅಂದರೆ ಆತ ರುದ್ರಪ್ಪ ಆಗಿರ್ತಾನೆ. ಇಲ್ಲಿ ರುದ್ರಪ್ಪ, ಆಮೇಲೆ ಚಂದ್ರಪ್ಪ, ತಿಮ್ಮಪ್ಪ ಇವು 3ಗಳನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ತಿಮ್ಮಪ್ಪ ಯಾರು ಅಂದರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯ. ರುದ್ರಪ್ಪ ಯಾರು ಅಂದರೆ ಬಸಲಿಂಗನ ಜೊತೆಗಿರುವಂಥ ರಾಜಕಾರಣಿ. ಚಂದ್ರಪ್ಪ ಯಾರು ಅಂದರೆ ಡಾಕ್ಟರ್ ತಿಮ್ಮಪ್ಪನವರು ಹೇಳಿ ಕಳಿಸಿದಂಥ ಡಾಕ್ಟರ್ ಯಾರು ಅಂದರೆ ಚಂದ್ರಪ್ಪ ಆಗಿರ್ತಾನೆ. ಪ್ರಶ್ನೆ 8, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪಿತು? ಮಾನಸಿಕ ಸ್ತರದವರೆಗೆ ತಲುಪಿತು. ಪ್ರಶ್ನೆ 9, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದ್ದರು? ಯಾರನ್ನು ಸೂಚಿಸಬೇಕು ಅಂತ ಹೇಳ್ತಾರೆ ಅಂದರೆ ಅವರು ಡಾಕ್ಟರ್ ಚಂದ್ರಪ್ಪನನ್ನು ನೋಡಬೇಕು ಅಂತ ಹೇಳ್ತಾರೆ. ಪ್ರಶ್ನೆ 10, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾದನು? ಬಸಲಿಂಗ ಕೊನೆಗೆ ಸುಳ್ಳುಗಳಿಂದ ಮುಕ್ತನಾಗ್ತಾನೆ. ಪಾಠ 2, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಕೃಪಾಕರ್ ಸೇನಾನಿ, ಆಮೇಲೆ ಕೆ ಪುಟ್ಟಸ್ವಾಮಿ. ಇದು ಕೂಡ ನಿಮಗೆ ಹೊಂದಿಸಿ ಬರೆಯಿರಿ ಆಗ್ಬೋದು ಸ್ನೇಹಿತರೆ. ಕವಿ ಪರಿಚಯ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. 1 ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಆನುಷಂಗಿಕ ಗುಣ ಯಾವುದು ಅಂದರೆ ಬ್ರಿಟಿಷರಲ್ಲಿ ಒಂದು ವಿಶೇಷವಾದ ಗುಣ ಇತ್ತು. ಆ ಗುಣ ಯಾವುದು ಅಂದರೆ ಹೊಸತನ್ನು ಶೋಧಿಸುವ ಮತ್ತು ಅನ್ವಯಿಸುವ ಪ್ರವೃತ್ತಿಯನ್ನು ಹೊಂದಿದವರಾಗಿದ್ದರು ಅವರು. ಪ್ರಶ್ನೆ 2, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಕಾರ್ವೇರ್ ಮಾರ್ಷ್ ಬಂದಿರ್ತಾನೆ. ಪ್ರಶ್ನೆ 3, ಮಾರ್ಷ್ ವಾಲ್ಪರೆಗೆ ಬಂದಿದ್ದು ಯಾವಾಗ ಅಂದರೆ 1890ರಲ್ಲಿ ಬರ್ತಾನೆ. ಪ್ರಶ್ನೆ 4, ಮಾರ್ಷ್ ಜೊತೆಗಾರ ಹೆಸರೇನು? ಮಾರ್ಷ್ ಜೊತೆಗಾರನ ಹೆಸರು ಪೂನಚ್ಚಿ. ಇವನ್ನೆಲ್ಲ ಬರುತ್ತೆಗಿರಿ, ನೆನಪಿಟ್ಕೋರಿ. ಪ್ರಶ್ನೆ 5, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂದರೆ ಸಿಂಹವಾಲದ ಕೋತಿ. ಈ ಪ್ರಾಣಿ ಕೆಂಪು ಪಟ್ಟಿಗೆ ಸೇರಿದಂಥ ಪ್ರಾಣಿ, ಅಳಿವಿನ ಅಂಚಿನಲ್ಲಿರುವಂಥ ಪ್ರಾಣಿ. ಪ್ರಶ್ನೆ 6, ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಅಂದರೆ ಚಹಾದ ರೂಪದಲ್ಲಿ ಬಂದವು. ನೋಡಿ ಮೊನ್ನೆ FA1 ಒಳಗೆ ಕಾಫಿ ಅಂತ ಬರೆದಿದ್ರಿ, ಕಾಫಿ ಅಲ್ಲ ಚಹಾ. FA1 ಒಳಗೆ ಇಲ್ಲಿ ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಅಂತ ಪ್ರಶ್ನೆ ಆಗಿತ್ತಿದ್ದು FA1ಕ್ಕೆ. ಅಲ್ಲಿ ಉತ್ತರ ಏನು ಬರೆದಿದ್ರಿ ಅಂದರೆ ಕಾಫಿ ಬೀಜಗಳು ಅಂತ ಬರೆದಿದ್ರಿ. ಕಾಫಿ ಅಲ್ಲ, ಅದು ಚಹಾದ ಬೀಜಗಳು ಚಹಾದ ರೂಪದಲ್ಲಿ ಬಂದವು. ಪಾಠ 3, ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಇದು ನೇಮಿಚಂದ್ರ ಅವರ ರಚನೆ. ಇದು ಕೂಡ ಏನಾಗ್ಬೋದು, ಹೊಂದಿಸಿ ಬರೀರಿ ಒಳಗಾಗ್ಬೋದು. ನೀವು ಏನು ಮಾಡ್ಕೊರಿ, ಒಂದು ಕಡೆ ಇವನ್ನೆಲ್ಲ ನೋಟ್ ಮಾಡಿಟ್ಕೊಂಡ ಪದೇ ಓದ್ರಿ. ಈ ಒಂದು ಕಡೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತ ಬರ್ಬೋದು, ಆಮೇಲೆ ಒಂದು ಕಡೆ ನೇಮಿಚಂದ್ರ ಅಂತ ಬರ್ಬೋದು. ನಿಮಗೆ ಈ ರೀತಿ ಪ್ರಶ್ನೆ ಬಂದರೆ ಹೊಂದಿಸೋದಕ್ಕೆ ಬಂದಿರಬೇಕು. ಈ ಪಾಠದಲ್ಲಿರುವ 1 ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆ 1, ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ಯಾವಾಗ ಅಂದರೆ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ. ಯಾರಾದರೂ ಈ ಮಾತು ಹೇಳಿದರೆ ಸಾಕು, ಅವ್ರಿಗೇನಾಗ್ತಿತ್ತು,
ತುಂಬ ಸಿಟ್ಟು ಬರ್ತಾ ಇತ್ತು. ನೀವೇನು ಬರಬೇಕೀಗ? ಈ ಪ್ರಶ್ನೆ ಬಂದರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದಾಗಲೆಲ್ಲ ಅವರಿಗೆ ರೇಗಿ ಹೋಗ್ತಾ ಇತ್ತು. ಪ್ರಶ್ನೆ 2, ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು? ಯಾವ ತೊಂದರೆಯಿಂದ ಅಂದರೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವಿನಿಂದ ಬಳಲಾಗುತ್ತಿದ್ರು ಅವರು. ಪ್ರಶ್ನೆ 3, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿಯಾದರು? ಈ ರೀತಿ ತೊಂದರೆಯನ್ನು ಮತ್ತೆ ಯಾರಾದರೂ ಇದ್ದಾರಾ ಅಂತೇಳಿ ಭೇಟಿ ಆಗ್ತಾರೆ. ಅವ್ರು ಯಾರು ಅಂದರೆ ಕಮಲಮ್ಮ ಮತ್ತು ಮೂಲೆಮನೆ ಮುದ್ದೇಗೌಡರು. ಪ್ರಶ್ನೆ 4, ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದದ್ದು ಏಕೆ? ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದದ್ದು ಏಕೆ? ಇವತ್ತು ಕ್ಲಾಸ್ ಒಳಗೆ ಇದು ಒಂದು ಪ್ರಶ್ನೆಗೆ ಉತ್ತರನೇ ಇಲ್ಲ ಅಂತ ಹೇಳಿದರೆ ಉತ್ತರ ಇಲ್ಲ ಐತೆ ನೋಡ್ರಿ. ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ಎಂದು ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು. ಪ್ರಶ್ನೆ 5, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಯಾರು ಅಂದರೆ ಅವರ ಹೈಸ್ಕೂಲ್ ಸಹಪಾಠಿ, ಅವರ ಹೈಸ್ಕೂಲ್ನಲ್ಲಿರುವಂಥ ಸ್ನೇಹಿತೆ ಸೀತಾ ನೆನಪಾಗ್ತಾಳೆ. ಪ್ರಶ್ನೆ 6, ದುರಾಶೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ದುರಾಶೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ಪಾಠ 4, ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನಾಯಕ ಅವರ ರಚನೆ. ಇದನ್ನು ಕೂಡ ನೀವು ಒಂದು ಕಡೆ ಬರೆದಿಟ್ಕೋರಿ. ಇದು ಹೊಂದಿಸಿ ಬರೆಯಿರಿ ಒಳಗಾಗ್ಬೋದು. ಒಂದು ಕಡೆ ಕನ್ನಡವನ್ನು ಕಟ್ಟುವ ಕೆಲಸ ಅಂತ ಬರ್ಬೋದು, ಇನ್ನೊಂದು ಕಡೆ ಹಾಮಾನಾಯಕ ಅಂತ ಬರ್ಬೋದು. ಹೀಗೆ ಬಂದಾಗ ನೀವು ಏನು ಮಾಡಬೇಕನ್ನ ಗುರುತಿಸೋಕೆ ನಿಮಗೆ ಆಗಬೇಕು. ಈ ಒಂದು ಪಾಠದಲ್ಲಿರುವ 1 ಅಂಕದ ಪ್ರಶ್ನೆಗಳು. AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಅಂದರೆ ಹೈದರಾಬಾದ್ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ಯಾರು? AR ಕೃಷ್ಣಶಾಸ್ತ್ರಿಗಳು. ಪ್ರಶ್ನೆ 2, ನಮ್ಮ ದೇಶದಲ್ಲಿ ಖಿಲವಾಗಿ ಅಂದರೆ ನಾಶವಾಗಿ ಹೋದ ಧರ್ಮ ಯಾವುದು? ಬೌದ್ಧ ಧರ್ಮ. ಪ್ರಶ್ನೆ 3, ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುವು? ಅಂದರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು. ಪ್ರಶ್ನೆ 4, ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆ ನಾವು ಮೀರಬಾರದು. ಪ್ರಶ್ನೆ 5, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ಏನಾಗುತ್ತಾರೆ? ಸ್ಥಳೀಯ ಭಾಷೆಯನ್ನು ಕಲಿಯದಂಥ ಅನ್ಯ ಭಾಷಿಗರು ದ್ವೀಪಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಪ್ರಶ್ನೆ 6, ಯಾವುದು ನಮ್ಮ ಮೈಗೆ ಹತ್ತುವುದು? ನಮ್ಮ ತಲೆಗೆ ಬೇಗ ಯಾವುದು ಹತ್ತೋದು? ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಯಾವುದು ನಮಗೆ ಬೇಗ ಅರ್ಥ ಆಗೋದು ಅಂದರೆ ನಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ನಾವು ಯಾವಾಗ ಓದ್ತೀವೋ ಆವಾಗ ಬೇಗ ನಮಗೆ ಅರ್ಥ ಆಗುತ್ತೆ. ಈ ಪ್ರಶ್ನೆ ಏನಾದರೂ ಆದರೆ ನೀವು ಏನು ಬರೀಬೇಕು ಅಂದರೆ ಉತ್ತರ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಇಷ್ಟೇ. ಪ್ರಶ್ನೆ 7, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಕನ್ನಡದಲ್ಲೇ ಕಲಿತು ನೋಡಿ, ಈಗ ಪಾಲಕರು ಇಂಗ್ಲೀಷ್ ಮೀಡಿಯಂ ಅಂತಾರಲ್ಲ, ಇವ್ರು ನೋಡ್ರಿ ಕನ್ನಡದಲ್ಲೇ ಕಲಿತು, ಕನ್ನಡ ಶಾಲೆಯಲ್ಲೇ ಕಲಿತು ಶ್ರೇಷ್ಠ ವಿಜ್ಞಾನಿ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ವಿಜ್ಞಾನಿ ಯಾರು ಅಂದರೆ CNR ರಾವ್. ಪ್ರಶ್ನೆ 8, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು? ನಮ್ಮ ರಾಜ್ಯದಲ್ಲಿ ನಾವು ಕನ್ನಡಿಗರು ತಬ್ಬಲಿಗಳಾಗುತ್ತಿದ್ದಾರೆ. ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ. ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ. ಪ್ರಶ್ನೆ 10, ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು? ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಿರಬೇಕು. ಯಾವ ಸಮಯ ಸಂದರ್ಭ ಏನೇ ಬಂದರೂ ನಮ್ಮ ಭಾಷೆಯನ್ನು ನಾವು ಗೌರವಿಸಬೇಕು. ನಮ್ಮ ಭಾಷೆಯನ್ನು ನಾವು ಬಿಟ್ಕೊಡಬಾರ್ದು. ನಮ್ಮ ಕಣದಲ್ಲೂ ಕನ್ನಡ ಇರಬೇಕು ಅಂತ ಹಾಮಾನಾಯಕ ಅವರು ಹೇಳ್ತಾರೆ. ಈ ಪ್ರಶ್ನೆ ಏನಾದರೂ ಆದರೆ ಇಷ್ಟು ಉತ್ತರವನ್ನು ಬರೀರಿ ಸಾಕು. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಅಂಗುಲದಲ್ಲಿ ಅಂದರೆ ಸುಮ್ಮನೆ ಕ ಕೂದಲು, ಕ ಕಣ್ಣು, ಕ ಕಿವಿ, ಕ ಕಪಾಳ, ಕ ಕತ್ತು, ಕ ಕೈ, ಕ ಕಾಲು. ಈ ರೀತಿ ಕನ್ನಡ ನಮ್ಮ ಕಣದಲ್ಲಿಯೂ ಬೆಳವಣಿಗೆ ಆದಾಗ ಮಾತ್ರ ನಮ್ಮ ಕನ್ನಡ ಗೌರವಿಸಿದಾಗೆ, ನಮ್ಮ ಕನ್ನಡ ಭಾಷೆಯನ್ನು ಗೌರವಿಸಿದಾಗೆ. ಇದು ಒಂದು ಉದಾಹರಣೆ ಅಷ್ಟೇ ಮಕ್ಕಳೇ, ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ. ಪಾಠ 5, ಧನಿಗಳ ಬೆಳ್ಳಿ ಲೋಟ. H ನಾಗವೇಣಿ ಅವರ ಒಂದು ರಚನೆ ಇದು ಕೂಡ ಹೊಂದಿಸಿ ಬರೆಯಿರಿ. ಪ್ರಶ್ನೆ ಆಗ್ಬೋದು. ಧನಿಗಳ ಬೆಳ್ಳಿ ಲೋಟ ಒಂದು ಕಡೆ ಕೊಟ್ಟರೆ H ನಾಗವೇಣಿ ಅಂತ ಒಂದು ಕಡೆ ಕೊಡ್ಬೋದು. ಹೀಗೆ ಕೊಟ್ಟಾಗ ನಿಮಗೆ ಹೊಂದಿಸೋದಕ್ಕೆ ಬರಲೇಬೇಕು. ಇದು 1 ಅಂಕದ ಪ್ರಶ್ನೆಗಳು. ಇದು ಕೂಡ ಈ ಪಾಠದಲ್ಲಿರೋ 1 ಅಂಕದ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆ 1, ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ನಿಮಗಾಗಲೇ ಗೊತ್ತಿರುವಂಥದ್ದೇ. ನಿಮಗೆ ಮತ್ತೆ ಮನನ ಆಗಲಿ ಅಂತ ನಾನು ಈ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಶಾಂಭವಿ ನದಿ. ಪ್ರಶ್ನೆ 2, ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಗುಡ್ಡ ಹೊಳೆಯಲ್ಲಿ 8 ವರ್ಷದ ಮಗು ಇದು ಯಾವ ಆಟ ಆಡ್ತಾ ಇದ್ದ ಅಂದರೆ ಮರಿ ಮೀನುಗಳನ್ನು ಹಿಡಿಯುವ ಆಟ ಆಡುತ್ತಿದ್ದನು. ಪ್ರಶ್ನೆ 3, ಧನಿಗಳ ಹೆಸರೇನು? ಧನಿಗಳ ಹೆಸರು ವೆಂಕಪ್ಪಯ್ಯ. ಪ್ರಶ್ನೆ 4, ಬೆಳ್ಳಿ ಲೋಟ ಲಪಟಾಯಿಸಿ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು. ಪ್ರಶ್ನೆ 5, ಧನಿ ಎಂದಿಗೂ ಯಾರನ್ನೂ ನಂಬುವುದಿಲ್ಲ. ಧನಿ ಎಂದಿಗೂ ಯಾರನ್ನು ನಂಬುವುದಿಲ್ಲ ಅಂದರೆ
ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ. ಧನಿಗಳು ಎಂದಿಗೂ ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ. ಪ್ರಶ್ನೆ 6, ಧನಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಕುದುಪನಿಗೆ ಸೂಚಿಸಿದರು. ಪ್ರಶ್ನೆ 7, ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಬೆಳ್ಳಿ ಲೋಟ ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ಪ್ರಶ್ನೆ 8, ಧನಿಗಳ ದಾಂಪತ್ಯಕ್ಕೆ ಯಾವುದು ಮುಖ ಸಾಕ್ಷಿಯಾಗಿತ್ತು? ಬೆಳ್ಳಿ ಲೋಟ ಮುಖ ಸಾಕ್ಷಿಯಾಗಿತ್ತು. ದೀರ್ಘಗದ್ದೆ ಕೃಷ್ಣೇಗೌಡನ ಆಣೆ. ಇದರ ರಚನಾಕಾರರು KP ಪೂರ್ಣಚಂದ್ರ ತೇಜಸ್ವಿ ಅವರು. ಇದು ಕೂಡ ಹೊಂದಿಸಿ ಬರೆಯಿರಿ. ಪ್ರಶ್ನೆ ಆಗ್ಬೋದು, ಕೃಷ್ಣೇಗೌಡ ಒಂದು ಕಡೆ ಕೊಟ್ಟರೆ ಇನ್ನೊಂದು KP ಪೂರ್ಣಚಂದ್ರ ತೇಜಸ್ವಿ ಅವರು ಅಂತ ಒಂದು ಕಡೆ ಕೊಡ್ಬೋದು. ಈ ರೀತಿ ಕೊಟ್ಟಾಗ ನಿಮಗೆ ಹೊಂದಿಸೋದಕ್ಕೆ ಬರಬೇಕು. ಈ ಪಾಠದಲ್ಲಿರೋ 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 1, ನಿರೂಪಕರಿಗೆ ಯಾವ ಕೆಲಸ ಖಾಯಮಾಗಿತ್ತು? ನಿರೂಪಕರಿಗೆ ಯಾವ ಕೆಲಸ ಖಾಯಮಾಗಿತ್ತು ಅಂದರೆ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಪ್ರತಿ ತಿಂಗಳಿದು ಖಾಯಮಾಗಿತ್ತು. ಅವರಿಗೆ ಪ್ರತಿ ತಿಂಗಳಿಗೆ ಕೆಲಸ ಮಾಡ್ತಾಯಿದ್ರು ಅವರು. ಪ್ರಶ್ನೆ 2, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು. ಪ್ರಶ್ನೆ 3, ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಟೆಲಿಫೋನ್ ಡಿಪಾರ್ಟ್ಮೆಂಟ್ ತರಲೆ ಡಿಪಾರ್ಟ್ಮೆಂಟ್. ಪ್ರಶ್ನೆ 4, ಕೃಷ್ಣೇಗೌಡರ ಆಣೆ ಮೊದಲು ಯಾವ ಮಠದಲ್ಲಿತ್ತು? ಗೂಳೂರು ಮಠದಲ್ಲಿತ್ತು. ಮೊದಲು ಎಲ್ಲಿತ್ತಪ್ಪ ಅಂದರೆ ಕೃಷ್ಣೇಗೌಡರ ಆಣೆ ಮೊದಲು ಎಲ್ಲಿತ್ತು ಅಂದರೆ ಗೂಳೂರು ಮಠದಲ್ಲಿತ್ತು. ಪ್ರಶ್ನೆ 5, ಕೃಷ್ಣೇಗೌಡರ ಆಣೆ ಹೆಸರು ಗೌರಿ. ಕೃಷ್ಣೇಗೌಡರ ಆಣೆ ಹೆಸರು ಏನು? ಕೃಷ್ಣೇಗೌಡರ ಆಣೆ ಹೆಸರು ಗೌರಿ. ಪ್ರಶ್ನೆ 6, ಆಣೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದದ್ದೇಕೆ? ಯಾಕೆ ಅಂದರೆ ಮುಂಚೆ ಎಲ್ಲ ಜಗದ್ಗುರುವನ್ನು ಆಣೆ ಹೊತ್ತು ಅಡ್ಡಾಡ್ತಾ ಇತ್ತು. ಈಗ ಆಣೆಗೆ ಆ ಕೆಲಸ ತಪ್ಪಿದೆ ಅಂದರೆ ಯಾಕೆ ಅಂದರೆ ಮಠದ ಜಗದ್ಗುರುಗಳನ್ನು ಜನರು ಅಡ್ಡ ಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಈ ಕೆಲಸ ಆಣೆಗೆ ತಪ್ಪಿತು. ಪ್ರಶ್ನೆ 7, ಆಣೆಯ ಮಾವುತನ ಹೆಸರು ವೇಲಾಯುಧ. ಭಾಳ ಜನ ಏನು ಮಾಡಿದ್ರಿ, ಮೇಲಾಯುಧ ಬರಿತಿದ್ರಿ. ಮೇಲಾಯುಧ ಅಲ್ಲದು ವೇಲಾಯುಧ. ಪ್ರಶ್ನೆ 8, ರಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು? ಜುಬೇದಳನ್ನು ತೋರಿಸ್ತಾನೆ. ಪ್ರಶ್ನೆ 9, ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ಪ್ರಕಾಶ ಇಕಾಲಜಿಸ್ಟ್ ಗೆಳೆಯ. ನೀವು ಮೊನ್ನೆ FA1 ಪರೀಕ್ಷೆಯಲ್ಲಿ ನಾಗರಾಜ ಅಂತ ಬರಿತಿದ್ರಿ, ನಾಗರಾಜ ಅಲ್ಲ, ಪ್ರಕಾಶ. ಪ್ರಶ್ನೆ 10, ಆಣೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ಶಿವೇಗೌಡರ ಸಾಮಿಲ್ನಲ್ಲಿ ಕೆಲಸಕ್ಕೆ ಸೇರ್ತಾನೆ ವೇಲಾಯುಧ. ಪ್ರಶ್ನೆ 11, ಶಿವೇಗೌಡರು ರಾತ್ರೋರಾತ್ರಿ ಆಣೆ ಕರೆದುಕೊಂಡು ಹೋದದ್ದೇಕೆ? ಯಾಕೆ ಅಂದರೆ ಕಳ್ಳನಾಟ ಇಳಿಸಲು ಕರೆದುಕೊಂಡು ಹೋಗ್ತಾರೆ. ಪ್ರಶ್ನೆ 12, ಪೋಸ್ಟ್ಮನ್ ಜಬ್ಬಾರನಿಗೆ ಒದಗಿದ ತೊಂದರೆ ಏನು? ಪೋಸ್ಟ್ಮನ್ ಜಬ್ಬಾರನಿಗೆ ಒಂದು ತೊಂದರೆ ಒದಗಿ ಬರ್ತೈತಿ. ಆ ತೊಂದರೆ ಏನು ಅಂದರೆ ಪೋಸ್ಟ್ ಬಾಕ್ಸ್ಗಳ ವಿಸ್ತರಣೆಯಿಂದ. ಪೋಸ್ಟ್ ಬಾಕ್ಸ್ಗಳನ್ನು ಎಲ್ಲೆಂದರಲ್ಲಿ ಆಧುನಿಕೀಕರಣ ಮಾಡೋದಕ್ಕೋಸ್ಕರ ಪೋಸ್ಟ್ ಬಾಕ್ಸನ್ನು ಎಲ್ಲೆಂದರೆ ಅಲ್ಲಿ ಹಾಕೋದ್ರಿಂದ ಈಗ ಜಬ್ಬಾರನ ಏನು ಮಾಡಬೇಕು, ಎಲ್ಲಿ ಪೋಸ್ಟ್ ಕೊಡೋದಷ್ಟೇ ಅದನ್ನು ಪೋಸ್ಟ್ ಬಾಕ್ಸಲ್ಲಿರುವಂಥ ಪೋಸ್ಟ್ಗಳನ್ನ ಪತ್ರಗಳನ್ನ ತರುವಂಥದ್ದು ಕೂಡ ಈತನಿಗೆ ಕೆಲಸ ಒದಗಿ ಬರುತ್ತೆ. ಹೀಗಾಗಿ ಈತ ತೊಂದರೆಗೆ ಸಿಕ್ಕಾಕೊಳ್ತಾನೆ. ಪ್ರಶ್ನೆ 13, ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ಜಬ್ಬಾರನಿಗೆ ನಾಯಿ ಕಚ್ಚಿದ್ದರಿಂದ ಎಲ್ಲಿ ಹೋದರೂ ಆತನಿಗೆ ಹುಚ್ಚು ನಾಯಿ ಇಂಜೆಕ್ಷನ್ ಸಿಗದೇ ಇರುವ ಕಾರಣ ಆತ ಏನು ಮಾಡ್ತಾನೆ, ಹುಚ್ಚು ನಾಯಿ ಇಂಜೆಕ್ಷನ್ ಹುಡುಕ್ತಾ ಏನು ಮಾಡ್ತಾನೆ, ಪಡೆಯಲು ವೆಟರ್ನರಿ ಆಸ್ಪತ್ರೆಗೆ ಬರ್ತಾನೆ. ಪ್ರಶ್ನೆ 14, ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬ್. ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬ್. ಪ್ರಶ್ನೆ 15, ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಏನು? ಯಾವುದು? ಊರನ್ನು ಸ್ವಚ್ಛವಾಗಿಡುವುದು ಅವರ ಒಂದು ಕರ್ತವ್ಯ, ಮುನ್ಸಿಪಾಲಿಟಿಯವರ ಕರ್ತವ್ಯ. ಪ್ರಶ್ನೆ 16, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈಮನ್ ಯಾರು? ತಿಪ್ಪಣ್ಣ. ಮೃತನಾದ ಲೈಮನ್ ತಿಪ್ಪಣ್ಣ. ಪ್ರಶ್ನೆ 17, ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? ಯಾರ ವಿರುದ್ಧ ಅಂದರೆ ವಿದ್ಯುತ್ ಇಲಾಖೆಯವರ ವಿರುದ್ಧ ಮುಷ್ಕರ ಹೂಡ್ತಾರೆ. ಇದಿಷ್ಟು ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. 1 ಅಂಕದ ಪ್ರಶ್ನೆಗಳನ್ನ ನೀವು ಪೂರ್ತಿಯಾಗಿ ಪರ್ಫೆಕ್ಟ್ ಮಾಡಿದ್ದೇ ಆದರೆ ಅದರಲ್ಲಿ ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ, ಆಮೇಲೆ ಬಹು ಆಯ್ಕೆ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನ ನೀವು ಅಂಕಗಳನ್ನ ಪಡಿಬೋದು. 1 ಅಂಕಗಳು ತಪ್ಪಿಲ್ಲದೇ ನೀವು ಇಷ್ಟು ಅಂಕಗಳನ್ನ ಪಡಿಬೋದು. ಇದನ್ನು ಪದೇ ಪದೇ ಕೇಳಿ ಓದಿ ಅಂಕಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. ಇದು ಒಂದು ನಿಮಗೆ ಓದೋದಕ್ಕೆ ಸಹಾಯ ಆಗಲಿ ಅಂತ ನನ್ನ ಕಡೆಯಿಂದ ಒಂದು ಅಳಿಲು ಸೇವೆ ಇದು.